ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ಸೇರಿಕೊಂಡು ಕೃಷ್ಣ ಮತ್ತು ರುಕ್ಮಿಣಿಯನ್ನ ಮದುವೆ ಮಾಡಬೇಕು ಅಂತ ಅಂದ್ಕೊಂಡ್ರು. ಆದರೆ ಇಲ್ಲಿ ಮದುವೆಗೆ ಸಾಕಷ್ಟು ಅಡೆತಡೆ ಇದೆ. ಅಣ್ಣಾಜಿ ಹುಡ್ಕೊಂಡು ಚೌಟ್ರಿಗೆ ಬಂದ್ಬಿಡ್ತಾರೆ. ಮದುವೆ ಮನೆಯಲ್ಲಿ ಮಾರಣ ಹೋಮನೆ ಘಟ್ಟಿಸ್ಬಿಡುತ್ತೆ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ. ಅದರ ನಡುವೆ ಆ ಕಡೆ ವೈಶಾಖ ಕಡೆಯವರು ಅತಿ ಒಂದು ಮದುವೆ ಮಂಟಪದಲ್ಲಿದ್ದಾರೆ. ಈ ಕಡೆ ವೈಶಾಖ ಅಂತೂ ನಾಳೆ ಮಾರಣಹೋಮ ಆಗಿರುತ್ತೆ, ಅವರು ನೋಡೋ ನೆಪದಲ್ಲಿ ಹೋಗ್ಬೋದು ಹೊರಗಡೆ, ಅದನ್ನು ನೋಡಿ ಸಂಭ್ರಮಿಸ್ಬೋದು ಅಂತ ವೇಟ್ ಮಾಡ್ತಿದ್ದಾರೆ. ಆದರೆ ಖಂಡಿತವಾಗ್ಲೂ ಕೂಡ ವೈಶಾಖ ಅಂದ್ಕೊಂಡಾಗೆ ಆಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಖಂಡಿತವಾಗ್ಲೂ ವೈಶಾಖ ಅಂದ್ಕೊಂಡಿದ್ದು ಸಾಧ್ಯ ಆಗುವುದೇ ಇಲ್ಲ. ಅದರ ನಡುವೆ ಈ ಕಡೆ ಮಾರಣ ಹೋಮ ಅಲ್ಲ, ಅಲ್ಲಿ ಮದುವೆ ಸಂಭ್ರಮ ನಡೀತಾ ಇದೆ. ಹಾಗಿದ್ರೆ ಹೇಗಪ್ಪ ಅಣ್ಣಾಜಿ ಬಂದರೂ ಕೂಡ ಮದುವೆ ಸಂಭ್ರಮ ನಡೀತು, ಅದು ಹೇಗೆ ಸಾಧ್ಯ? ಹಾಗಿದ್ರೆ ಚಾರು ಮಾಡಿದ ಮಹಿಮೆ ಏನು? ಚಾರು ಮಹಿಮೆಗೆ ಈ ಕಡೆ ಅಣ್ಣಾಜಿನೇ ಗಪ್ಚುಪ್ಪಾಗಿ ಅಕ್ಷತೆ ಕಾಳನ್ನ ಹಾಕಿ ಆಶೀರ್ವಾದ ಮಾಡಿ ಹೊರಟೇ ಬಿಟ್ರಲ್ಲ. ಹಾಕಿದ್ರು ಅಂಥದ್ದೇನಾಯ್ತುಪ್ಪ ಮ್ಯಾಜಿಕ್ಕು. ಓ ಮೈ ಗಾಡ್, ಇದನ್ನು ತಿಳ್ಕೋಬೇಕಾ? ಅದರ ನಡುವೆ ಪಾತ್ರಧಾರಿ ಬದಲಾಗಿದ್ದಾರಾ? ಇದೇನಿದು? ಕಿಟ್ಟಿ ಮದುವೆ ಆಗಿದ್ದು ರುಕ್ಕು ಜೊತೆ, ಇನ್ಯಾರ್ದು ಜೊತೆ ಮನೆ ಪ್ರವೇಶ ಆಗ್ತದೆಯಲ್ಲ ಕಿಟ್ಟಿದು. ಓ ಮೈ ಗಾಡ್, ಏನಿದ್ರ ಮಹಿಮೆ, ಏನಾಯ್ತು ಅಂತದ್ದು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅಣ್ಣಾಜಿ ಮದುವೆ ನಿಲ್ಲಿಸಲೇಬೇಕು, ಮಾರಣ ಹೋಮ ಆಗೇ ಬಿಡಬೇಕು ಅಂತ ಸಿದ್ಧವಾಗಿ ನಿರ್ಧಾರ ಮಾಡಿದ್ದೆ ಮದುವೆ ಮಂಟಪಕ್ಕೆ ಎಂಟ್ರಿ ಕೊಡ್ತಾರೆ. ಈ ಕಡೆ ಕೃಷ್ಣ ರಾಮಾಚಾರಿ ಇಬ್ರು ಅವಳಿ ಚೌಳಿ ಆಗಿರೋದು ನೋಡಿ, ಓಹೋ ಒಟ್ಟಿಗೆ ಅವಳಿ ಚೌಳಿ ಆಗಿ ಓಡೋದು ನೋಡಿದ್ದೀನಿ, ಆದರೆ ನೀವಿಬ್ರು ಒಟ್ಟಿಗೆ ಸಾಯ್ತಾ ಇದ್ದೀರಾ ಕೂಡ, ನೀವಿಬ್ರು ಅವಳಿ ಜವಳಿನ ಅಂತ ಅಣ್ಣಾಚಿಗೆ ಹೇಳ್ತಾರೆ. ಈ ಕಡೆ ಕೃಷ್ಣ ರಾಮಾಚಾರಿ ಎಲ್ಲ ಕೂಡ ಶಾಕ್ ಆಗಿದ್ದಾರೆ. ನಾನಾಚಾರ್ಗಳಂತೂ ಸ್ವಾಮಿಗಳು ಹೇಳಿದ ಮಾತನ್ನು ನೆನಪು ಮಾಡಿಕೊಂಡು ತುಂಬ ಗಾಬರಿ ಆಗ್ತಿದ್ದಾರೆ. ಈ ಕಡೆ ತಾಳಿಯನ್ನು ಆಶೀರ್ವಾದ ತೊಗೊಳಕ್ಕೆ ಹೋದರೆ ತಾಳಿನೇ ಇಟ್ಕೊಂಡ್ಬಿಡ್ತಾರೆ ಅಣ್ಣಾಜಿ ಜೊತೆಗೆ. ಈ ಕಡೆ ಚಾರುನಂತೂ ನೀನೇ ಅಲ್ವಾ ಡಾಕ್ಟ್ರಮ್ಮ ನಮ್ಮ ಮನೆಗೆ ಬಂದಿದ್ದು, ಮೊದಲು ಮನೆಗೆ ಬಂದು ಎಷ್ಟು ಚೆನ್ನಾಗೆಲ್ಲ ಪ್ಲ್ಯಾನ್ ಮಾಡಿ ರುಕ್ಕೂನ ಹೆತ್ತಾಕೊಂಡು ಬಂದು ಮದುವೆ ಮಾಡಿಸ್ತಿದ್ಯಲ್ಲ, ಇದಕ್ಕೆ ನಾನು ಬಿಡ್ತೀನ, ಅವಕಾಶ ಮಾಡಿಕೊಡ್ತೀನಿ ಅಂತ ಅಣ್ಣಾಜಿ ಹೇಳೋದ್ರ ಮುಖಾಂತರ ಗನ್ ಪಾಯಿಂಟ್ ಮಾಡಿ ಚಾರು ಕಡೆ ಇಟ್ಟಿದ್ದಾರೆ. ಈ ಕಡೆ ಚಾರಿ ಮತ್ತು ಕೃಷ್ಣ ಇಬ್ಬರು ಕೂಡ ದಯವಿಟ್ಟು ಎಲ್ಲವನ್ನ ಕೂಡ ಮರೆತು ಬಿಡಿ, ದಿವೇಶ ಗೀಶ ಎಲ್ಲವನ್ನೂ ಕೂಡ ಯಾಕೆ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ನಾರಾಯಣಾಚಾರ್ಯಗಳು ಕೂಡ ದೇವರು ನಿಶ್ಚಯ ಮಾಡಿರ್ತಾನೆ, ನಾವಿಲ್ಲಿ ಮದುವೆ ಅನ್ನೋ ಒಂದು ಶಾಸ್ತ್ರವನ್ನು ಮಾಡ್ತೀವಿ ಅಷ್ಟೇ, ಅದನ್ನು ಯಾರಿಂದ ಕೂಡ ಬದಲಾಯಿಸೋಕ್ಕಾಗೋದಿಲ್ಲ, ದಯವಿಟ್ಟು ಈ ದ್ವೇಷ ಎಲ್ಲವನ್ನ ಕೂಡ ಬಿಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ಜಾನಕಿ ಅಮ್ಮ ನನ್ನನ್ನು ಬೇಕಾದರೆ ಕೊಂದುಬಿಡಿ, ಆದರೆ ನನ್ನ ಸೊಸೆಗೇನು ಮಾಡಬೇಡಿ ಅಂತಾರೆ. ಮುರಾರಿ ಬಂದಿದೆ, ಅತ್ತಿಗೆಗೇನು ಮಾಡಬೇಡಿ, ನನ್ನನ್ನು ಕೊಂದುಬಿಡಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಅಣ್ಣಾಜಿ ಎಲ್ಲರ ಮಾರಣ ಹೋಮ ಕೂಡ ಆಗುತ್ತೆ, ಆದರೆ ಮೊದಲು ಈಕೆ ಬಂದಿದ್ದು ಈಕೆಯ ಮಾರಣ ಹೋಮ ಆಗುತ್ತೆ, ರಕ್ತಪಾತ ಆಗತ್ತೆ ಅಂತ ಅಣ್ಣಾಜಿ ಹೇಳ್ತಾ ಇದ್ರೆ, ಈ ಕಡೆ ಕಿಟ್ಟಿ ಅಂತೂ ಅಪ್ಪ ದಯವಿಟ್ಟು ಹೇಳಿಬಿಡಿ ಅಪ್ಪ, ನೀವು ನನ್ನ ಹತ್ರ ಪ್ರಾಮಿಸ್ ತೊಗೊಂಡಿದ್ರ, ನಾನು ಯಾವತ್ತು ಯಾರಿಗೂ ಹಣೆ ಭಾಷೆ ಕೊಟ್ಟವನಲ್ಲ, ಆದರೆ ಇವತ್ತು ನನ್ನ ತಂದೆ ಪ್ರಾಮಿಸ್ ಮಾಡಿಸ್ಕೊಂಡಿದ್ದಾರೆ, ಅದೇ ಕಾರಣಕ್ಕೆ ಸೈಲೆಂಟ್ ಆಗಿದ್ದೀನಿ, ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಈಗ ನಾನು ಸೈಲೆಂಟಾಗಿ ಇರ್ತಾ ಇರಲಿಲ್ಲ, ನೀವೇನು ಮಾರಣ ಹೋಮ ಮಾಡೋದು ಅಂತ ಹೇಳ್ತಿದ್ದಾರೆ. ಈ ಕಡೆ ಚಾರಿ ಕೂಡ ಹೌದು ಅಪ್ಪ, ದಯವಿಟ್ಟು ಇಲ್ಲಿ ತುಂಬ ಅನಾಹುತ ಆಗಿಬಿಡುತ್ತೆ, ದಯವಿಟ್ಟು ನೀವು ಕೊಟ್ಟು ಮಾತನ್ನು ವಾಪಸ್ ತೊಗೊಂಬಿಡಿ ಅಂತ ಸ್ತ್ರೀಗಳನ್ನ ಇಲ್ಲಿ ಇಬ್ಬರು ಮಕ್ಕಳು ಕೂಡ ಕೇಳ್ತಿದ್ದಾರೆ. ಬಟ್ ಇಲ್ಲಿ ನಾನಾಚಾರ್ಯಗಳು ದಯವಿಟ್ಟು ಅರ್ಥ ಮಾಡಿಕೊಡಿ, ಈ ದ್ವೇಷವನ್ನು ಬಿಟ್ಟು ಬಿಡಿ, ನನ್ನ ಮಕ್ಕಳು ಇವತ್ತು ಮೌನವಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ನನಗೆ ಕೊಟ್ಟಿರ್ತಕ್ಕಂಥ ಭಾಷೆ, ನಾನೇನಾದರೂ ಭಾಷೆ ತೊಗೊಂಡ್ಬಿಟ್ರೆ ನೀವು ಬಂದಿರೋ ಊರಿಗೆ ಹೋಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆಗ ಈಗ ಅಂತ ಹೇಳಿ ನೀನು ಚಾರುಗೆ ಶೂಟ್ ಮಾಡಬೇಕು. ಅಷ್ಟರಲ್ಲಿ ಈ ಕಡೆ ಚಾರು ಅಲ್ಲಿ ಇದ್ದಂತಹ ಖಾರದ ಪುಡಿನ ತೊಗೊಂಡಿದೆ, ಮುಖಕ್ಕೆ ರಪ್ ಅಂತ ಎಸಿತಾಳೆ. ಬಿಕಾಸ್ ಅದು ಎಲ್ಲವನ್ನ ಕೂಡ ಅವಳು ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ತಾಳೆ, ಬೇಕಾಗುತ್ತೆ ಸಮಯ ಸಂದರ್ಭಕ್ಕೆ ಅಂತ. ಫೈನಲಿ ಕಣ್ಣು ಉರಿತಿದ್ದಾಗ ಈ ಕಡೆ ಅಲ್ಲಿ ಮಚ್ಚನ್ನ ಕೂಡ ಇಟ್ಟಿರ್ತಾರೆ, ಮಚ್ಚನ್ನ ತಗೊಂಡು ಕುತ್ತಿಗೆಗೆ ಹಾಕಿ ಇಟ್ಟೇ ಬಿಡ್ತಾಳೆ. ಅಣ್ಣಾಜಿ ಕುತ್ತಿಗೆಗೆ ಒಂದು ಚೂರು ಅಲಗಾಡಿದ್ರೆ ಇಲ್ಲಿ ಕತ್ತರಿಸ್ಬಿಡ್ತೀನಿ ಅಂತ ಹೆದರಿಸ್ತಿದ್ದಾಳೆ ಚಾರು. ಕಣ್ಣು ಕೂಡ ಬಿಡೋಕ್ಕಾಗ್ತಿಲ್ಲ, ಗನ್ ಕೂಡ ಮುರಾರಿ ಇಟ್ಕೋತಾರೆ. ನಂತರ ಮಾವ ನೀವು ನಿಮ್ಮ ಮಕ್ಳಿಗೆ ಹೇಳಿದ್ರಿ ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೋಬಾರ್ದು, ಯಾರ ಜೊತೆನೂ ಫೈಟ್ಗಿಳಿಬಾರ್ದು, ಅಸ್ತ್ರವನ್ನು ಎತ್ತಬಾರ್ದು ಅಂತ, ಆದರೆ ನನಗೆ ಹೇಳಿರಲಿಲ್ವಲ್ಲ ಅಂತ ಹೇಳ್ತಿದ್ದಾರೆ. ನಾನಾಚಾರ್ಯಗಳಿಗಂತೂ ಫುಲ್ ಖುಷಿ, ನನ್ನ ಸೊಸೆ ಎಂಥ ಒಂದು ಆ್ಯಕ್ಷನ್ನ ಕೊಡ್ತಿದ್ದಾಳೆ, ಜೊತೆಗೆ ಖಂಡಿತವಾಗ್ಲೂ ನನ್ನ ಸೊಸೆ ಧೃತಿಗೆ ಯಾವುದೇ ರೀತಿಲೂ ಕೂಡ ಅವಳು ದುಡ್ಕೋದಿಲ್ಲ ಅನ್ನೋ ವಿಶ್ವಾಸ ನಾನಾಚಾರ್ಯಗಳಿಗಿದೆ. ಜೊತೆಗೆ ಕೂಡ ಕಿಟಿ ರುಕ್ಕುಗೆ ಹಸಿಮಣೆ ಮೇಲೆ ಕೂತ್ಕೊಂಡು ತಾಳಿ ಕಟ್ಟು, ಚಾರಿ ಹೋಗಿ ನೀನು
ಎಲ್ಲ ಪೌರೋಹಿತ್ಯನ ಮಾಡು, ಇವ್ರ ಮುಂದೆನೇ ಮದುವೆ ಆಗಬೇಕು, ಪಾಪ ಅಷ್ಟು ದೂರದಿಂದ ಬಂದಿದ್ದಾರೆ, ಆಶೀರ್ವಾದ ಮಾಡದೆ ಹೋದರೆ ಹೇಗೆ ಅಂತ ಹೇಳ್ತಾ ಇದ್ದಾಳೆ. ಈ ಕಡೆ ಚಾರಿ ಕೂಡ ಹೋಗಿದೆ, ಪೌರೋಹಿತ್ಯಕ್ಕೆ ಕುತ್ಕೊಂಡಿದ್ದೆ, ಎಲ್ಲ ರೀತಿಯ ಶ್ಲೋಕಗಳನ್ನು ಹೇಳ್ತಾ ಇಬ್ಬರ ನಡುವೆ ಹಾರವನ್ನು ಬದಲಾಯಿಸ್ತಾರೆ. ತದನಂತರ ಈ ಕಡೆ ಎಲ್ಲರೂ ಕೂಡ ಅಕ್ಷತೆ ಕಾಳನ್ನ ಕೊಟ್ಟರೆ, ಈ ಕಡೆ ಅಕ್ಷತೆನ ತಗೊಳ್ಳಿ ಅಂತ ಅಣ್ಣಾಜಿಗೂ ಕೂಡ ಆರ್ಡರ್ ಮಾಡ್ತಾಳೆ ಚಾರು. ಅಕ್ಷತೆ ಕಾಳನ್ನು ತಗೋತಾರೆ. ಈ ಕಡೆ ಸಂದೀಪ ಹಾಗೆ ಇಲ್ಲಿ ತಮ್ಮ ಆನಂದ್ ಯಾರಿಗೂ ಏನೂ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಅಣ್ಣಾಜಿ ಕುತ್ತಿಗೆ ಮೇಲೆ ಕತ್ತಿ ಮಸೀತಾ ಇದೆ. ಚಾರು ಕತ್ತಿನ ಮಚ್ಚನ್ನ ಇಟ್ಕೊಂಡ್ಬಿಡ್ತಾಳೆ. ಹಾಗಾಗಿ ಏನು ಮಾಡೋದು ಅಂತ ತೋಚ್ತಿಲ್ಲ. ಈ ಕಡೆ ಫೈನಲಿ ಕಿಟ್ಟಿ ಶಾಸ್ತ್ರಬದ್ಧವಾಗಿ ಅಣ್ಣನ ಪೌರೋಹಿತ್ಯದಲ್ಲಿ ತನ್ನ ಪ್ರೀತಿ ಮಾಡಿದ ಪ್ರೀತಿಯ ರುಕ್ಕುಗೆ ಮಾಂಗಲ್ಯ ಧಾರಣೆಯನ್ನು ಮಾಡ್ತಾರೆ. ಇದೆಲ್ಲದಕ್ಕೂ ಕೂಡ ಸಾಕ್ಷಿ ಆಗ್ತಿರೋದು ವೈಶಾಖ ಕಳಿಸಿರ್ತಕ್ಕಂಥ ಆ ಒಬ್ಬ ವ್ಯಕ್ತಿ. ಈ ಕಡೆ ವೈಶಾಖ ಫುಲ್ ಅಂದರೆ ಫುಲ್ ಖುಷಿಯಾಗಿದ್ದಾಳೆ. ಅವರ ಸ್ನೇಹಿತೆ ಸಹ ಕೈದಿ ಬಂದಿದೆ, ಏನದು ಇಷ್ಟು ಸಂಭ್ರಮದಲ್ಲಿದೆಯಾ ಅಂತ. ಹೌದಲ್ವ, ಅಲ್ಲಿ ನನ್ನ ಶತ್ರುಗಳ ಮಾಣ ಹೋಮ ಆಗ್ತದೆ ಅಂದರೆ ನಾನಿಲ್ಲಿ ಸಂಭ್ರಮಿಸ್ಲೇಬೇಕಲ್ವ, ಸಂಭ್ರಮಿಸ್ದೇ ಇರ್ಲಿಕ್ಕಾಗತ್ತಾ? ಅದಕ್ಕೆ ತುಂಬ ಖುಷಿ ಆಗ್ತದ. ನಾಳೆ ಟಿ ವಿಲೆಲ್ಲ ಅದೇ ನ್ಯೂಸು, ಜೊತೆಗೆ ನಾನು ಕೂಡ ಹೋಗೋ ಸಂದರ್ಭ ಬರುತ್ತೆ, ಅದನ್ನು ನೋಡಿ ಅವರ ಮಾಣ ಹೋಮ ಸಮಾಧಿ ಹಾಗೆ ಅವರ ಮನೆ ಸ್ಮಶಾನ ಆಗಿರೋದನ್ನ ನೋಡಿ ಸಂಭ್ರಮಿಸ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಅದರ ನಡುವೆ ಅವರ ಕಡೆ ವ್ಯಕ್ತಿ ಕಾಲ್ ಮಾಡ್ತಾರೆ. ಕಾಲ್ ಮಾಡ್ತಿದ್ದಾಗ, ಮೇಡಮ್ ನೀವು ಅಂದ್ಕೊಂಡಾಗ ಏನೂ ಆಗಿಲ್ಲ, ಚಾರುಲತಾ ಅನ್ನೋರು ಅಣ್ಣಾಜಿ ಕುತ್ತಿಗೆಗೆ ಕತ್ತಿ ಹಿಡ್ದಿದ್ದೆ, ಮದುವೆ ನಡೆಸ್ಬಿಟ್ರು, ಯಾವುದೇ ಮಾನಹೋಮ ಆಗಿಲ್ಲ, ರಕ್ತಪಾತ ಕೂಡ ಆಗಲಿಲ್ಲ ಅಂದ ತಕ್ಷಣ ಫುಲ್ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಈ ಕಡೆ ವೈಶಾಖ ನಾನು ಅನ್ಕೊಂಡಾಗ ಏನೂ ಆಗಿಲ್ವಲ್ಲಪ್ಪ, ಏನು ಮಾಡಲಿ ಅಂತ. ಈ ಕಡೆ ಸಹ ಕೈದಿಗೂ ಕೂಡ ಅದನ್ನೇ ಹೇಳ್ತಾರೆ, ನಾನು ಅನ್ಕೊಂಡಾಗ ಏನೂ ಆಗಲಿಲ್ಲ, ಎಲ್ಲ ಉಲ್ಟಾ ಹೊಡಿತು ಪ್ಲ್ಯಾನ್ ಅಂತ. ಹಾಗಂತ ಮಾತ್ರ ನಾನು ಸುಮ್ಮನಿರೋದಿಲ್ಲ ಅಂತ ಕೂಡ ವೈಶಾಖ ಹೇಳ್ತಿದ್ದಾರೆ. ನಂತರ ಈ ಕಡೆ ಚಾರು ಅಂತೂ ಬನ್ನಿ ಇಲ್ಲಿ ಅಣ್ಣಾಜಿ ನಿಮ್ಮ ಚಿಕ್ಕಪ್ಪಂದು ಆಶೀರ್ವಾದ ತಗೊಳ್ಳಿ ಅಂತ ಕಿಟ್ಟಿ ಮತ್ತು ರುಕ್ಕುಗೆ ಹೇಳ್ತಾರೆ. ದೊಡ್ಡವರೆಲ್ಲ ಆಶೀರ್ವಾದ ತಗೊಂಡು ಅಣ್ಣಾಜಿ ಆಶೀರ್ವಾದ ತಗೊಳಕ್ಕೆ ಬರಬೇಕು, ಕೋದಂಡವ್ರು ಕೂಡ ದಯವಿಟ್ಟು ಆಶೀರ್ವಾದ ಮಾಡಿ ಅಂತಾರೆ. ಈ ಕಡೆ ಇಬ್ಬರು ಕೂಡ ಹೋಗಿ ಆಶೀರ್ವಾದ ತಗೊಂಡ್ರೆ ಅಣ್ಣಾಜಿಯವರು ಕೂಡ ಆಶೀರ್ವಾದ ಮಾಡೇ ಬಿಡ್ತಾರೆ. ಬಿಕಾಸ್ ಎಲ್ಲರೂ ಕೂಡ ದ್ವೇಷ ಅಸೂಯೆ ಯಾವುದು ಕೂಡ ಒಳ್ಳೇದಲ್ಲ, ಏನು ಮಾಡ್ತೀನಿ ನಾವು ಇದನ್ನೆಲ್ಲ ಇಟ್ಕೊಂಡು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಾರೆ. ತದನಂತರ ಇನ್ನೇನು ಮಾಡೋದು ಅಂತ ಹೇಳಿ ಅವರ ಕೈಗಳಿಂದ ಅಕ್ಷತೆ ಕಾಳು ತನ್ನ ಅಣ್ಣನ ಮಗಳಿಗೆ ಆಶೀರ್ವದಿಸೇ ಬಿಡುತ್ತೆ. ನಂತರ ಕಣ್ಣೀರು ಹಾಕ್ತಿರ್ತಕ್ಕಂಥ ರುಕ್ಕು ಪಾರಕನ ಕರೆದಿದ್ದ, ಈ ಒಂದು ನನ್ನ ತಂದೆ ಎಲ್ಲ ಆಸ್ತಿನೂ ನನ್ನ ಹೆಸ್ರಿಗೆ ಬರೆದಿದ್ರು, ಜೊತೆಗೆ ಆಸ್ತಿ ಹೆಸರನ್ನ ಬರೆದಿದ್ದಷ್ಟೇ ಅಲ್ಲದೆ ನಾನು ಸತ್ತು ಹೋದರೆ ನನ್ನ ಗಂಡ ಮಕ್ಳಿಗೆ ಸೇರುತ್ತೆ ಅಂತ ಕೂಡ ಬರೆದಿದ್ರು. ಈ ಒಂದು ಆಸ್ತಿ ನನ್ನ ಹತ್ರ ಇದ್ದಾಗ ಯಾರಿಗಾದರೂ ಬರೀಬಹುದಿತ್ತು, ನಾನು ಆಲ್ರೆಡಿ ನಿಮ್ಮ ಹೆಸರಿಗೆ ಇಡೀ ಆಸ್ತಿನ ಬರೆದಿದ್ದೆ, ತಗೊಳ್ಳಿ ಕಾಕ, ನನಗೆ ಏನೂ ಬೇಡ, ನನ್ನ ಕಣ್ಣನ ಜೊತೆ ನಾನು ಪ್ರೀತಿ ಮಾಡಿದ ಹುಡುಗನ ಜೊತೆ ಜೀವನ ಮಾಡೋಕೆ ಅವಕಾಶ ಮಾಡಿಕೊಡಿ, ನಿಮ್ಮದಿಂದ ಆದಷ್ಟು ಹೊರತಾಗಿ ನಾನು ಏನನ್ನು ಕೂಡ ಕೇಳುವುದಿಲ್ಲ ಅಂತ ಹೇಳ್ತಾಳೆ. ರುಕು ತಕ್ಷಣ ಆ ಒಂದು ಪತ್ರವನ್ನು ಕಾಕ ಕೈ ಕೊಡ್ತಾರೆ. ನಂತರ ಇಲ್ಲಿ ಕಾಕ ಬದಲಾಗ್ಬಿಟ್ರು. ಫೈನಲಿ ತನ್ನ ಮಗಳ ಅಂತ ಒಪ್ಕೊಂಡಿದ್ದ ಈ ಕಡೆ ನಿನ್ನ ಕಾಕ ಎಂದು ಕೂಡ ಇರ್ತಾರೆ. ನಿನ್ನ ಕಷ್ಟ ಬಂದಾಗ ಈ ಕಾಕನ ಮರಿಬೇಡ ನೀನು ಅಂತ ಹೇಳ್ತಾರೆ. ಜೊತೆಗೆ ಒಳ್ಳೇದಾಗಲಿ, ನಿನ್ನ ಬದುಕು ಸುಂದರವಾಗಿರಲಿ ಅಂತ ಹೇಳಿ ತನ್ನ ಅಣ್ಣನ ಮಗಳಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಹೋಗ್ತಾರೆ. ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಬಿಕಾಸ್ ಫೈನಲಿ ಬಂದದ್ದಂಥ ಆ ಒಂದು ಸುನಾಮಿ ಹಾಗೆ ನಿಂತು ಹೋಯಿತು ಅನ್ನೋ ಒಂದು ಖುಷಿ ಎಲ್ರಿಗೂ ಕೂಡ ಇದೆ. ನಂತರ ಈ ಕಡೆ ವೈಶಾಖ ತನ್ನ ಹುಡುಗನಿಗೆ ಕಾಲ್ ಮಾಡಿದೆ, ಈ ಕಡೆ ಮದುವೆ ನಿಂತಿರಬಹುದು, ಮಾನಹೋಮ ನಿಂತಿರ್ಬೋದು, ಆದರೆ ಅವರ ನೆಮ್ಮದಿ ಹಾಳು ಮಾಡಬೇಕು, ಅದಕ್ಕೆ ಏನು ಮಾಡಬೇಕೋ ಎಲ್ಲ ರೀತಿ ಮಾಡಿಬಿಡು ಅಂದ ತಕ್ಷಣ ಖಂಡಿತ ಮಾಡ್ತೀನಿ ಅಂತ ಏನು ಯೋಚನೆ ಮಾಡಬೇಡಿ ಮೇಡಮ್ ಅಂತ ಹೇಳ್ತಾರೆ. ಏನು ಮಾಡಿದ್ರು ಏನೂ ಗೊತ್ತಿಲ್ಲ. ಫೈನಲಿ ಕಿಟ್ಟಿ ಜೊತೆ ಅವನ ರುಕ್ಕು ಮನೆಗೆ ಬಂದೇ ಬಿಡ್ತಾರೆ. ಎಲ್ಲರೂ ಕೂಡ ಹೊಸ ಗಂಡು ಹೆಣ್ಣನ್ನು ಸ್ವಾಗತಿಸೋದ್ರಲ್ಲಿದ್ದಾರೆ. ಬಟ್ ಕಿಟ್ಟಿ ಮದುವೆ ಆಗಿತ್ತು, ರುಕ್ಕು ಅಲ್ವಲ್ಲಪ್ಪ, ಏನಿದು ಮನೆಗೆ ಪ್ರವೇಶ ಕೊಡ್ತಿರೋದು, ಏನಿದು ಕಿಟ್ಟಿ ಜೊತೆ ಮತ್ತೊಂದು ಹುಡುಗಿ ಬಂದ, ಹೀಗೆ ಸಾಧ್ಯ ಇದು? ಖಂಡಿತ ಏನೂ ಇಲ್ಲ, ಪಾತ್ರಧಾರಿ ಬದಲಾಗಿದ್ದಾರೆ ಅಷ್ಟೇ. ಇಷ್ಟು ದಿನ ಇದ್ದದ್ದ ಪಾತ್ರಧಾರಿ ಬೇರೆ, ಮದುವೆ ಆಗಿದ್ದಂಥ ಹುಡುಗಿ ಬೇರೆ, ಬಟ್ ಮನೆಗೆ ಪ್ರವೇಶ ಕೊಡ್ತಿರೋ ಹುಡುಗಿ ಬೇರೆ, ಪಾತ್ರಧಾರಿ ಬದಲಾಗಿದ್ದಾರೆ. ಅದೇ ರುಕ್ಕು ಈಗ ಬೇರೆ ಹುಡುಗಿ ರುಕ್ಕು ಆಗಿ ಮುಂದುವರಿತಿದ್ದಾರೆ ಅಷ್ಟೇ. ಇದು ಎಲ್ಲದರ ನಡುವೆ ಮನೆಯವರೆಲ್ಲರೂ ಕೂಡ ಸೇರಿಕೊಂಡು ಕಿಟ್ಟಿ ಮತ್ತು ರುಕ್ಕು ಇಬ್ಬರು ಕೂಡ ಅವರವರ ಹೆಸರನ್ನ ಕವನದ ಮುಖಾಂತರ ಹೇಳಬೇಕು ಅಂತ ಹೇಳ್ತಾರೆ. ಅವರು ಕೂಡ ಹೇಳ್ತಾರೆ. ನಂತರ ಕಣ್ಮುಚ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಒಳ್ಳೇದಾಗಲಿ ಅಂತ ಮನೆಗೆ ಪ್ರವೇಶ ಕೊಡಿ ಅಂತ ನಾಣ್ಯಶಾಸ್ತ್ರಿಗಳು ಹೇಳ್ತಾರೆ. ತದನಂತರ ಜಾನಕಿ ಅಮ್ಮ ಕೂಡ ಕಣ್ಮುಚ್ಚು ದೇವರ ಪ್ರಾರ್ಥನೆ ಮಾಡಮ್ಮ, ಏನು ಯೋಚನೆ ಮಾಡ್ತಿದ್ಯಾ ಅಂತ ರುಕ್ಕುಗೂ ಕೂಡ ಹೇಳ್ತಾರೆ. ಬಟ್ ಇಲ್ಲಿ ಕಿಟ್ಟಿ ರುಕ್ಕುನ ಮದುವೆ ಆಗಿದ್ದಾರೆ, ಬಟ್ ರುಕ್ಕು ಬದಲಾಗಿದ್ದಾಳೆ. ಇಷ್ಟು ದಿನ ಸಾಫ್ಟ್ ರುಕ್ಕು ಅಲ್ಲ, ಇದು ತುಂಬ ರಬಲ್ ಅಂಡ್ ಸ್ಟಡಿ ಆಗಿರೋ ರುಕ್ಕು ಅಂತಾನೆ ಹೇಳ್ಬೋದು. ವೈಶಾಖಗೆ ನಿಜವಾಗ್ಲೂ ಕೂಡ ಒಂದು
ಜುಗಲ್ಬಂದಿ ಕೊಡ್ತಾರೆ. ಖಂಡಿತವಾಗ್ಲೂ ಈ ಕಡೆ ರೆಬೆಲ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಅದೇ ಒಂದು ಮದುವೆ ಚೌಟ್ರಿಲಿ ವೈಶ್ವಾಕ ಕಡೆಯವರು ಚಾರುಣಿ ತಂದೆ ತಾಯಿನ ಕೊಂದಿರೋದು ಅನ್ನೋ ಸತ್ಯ ತಿಳಿಸಿರಬಹುದು ಅನಿಸುತ್ತೆ. ಅದಕ್ಕೆ ಮನೆ ಪ್ರವೇಶ ಕೊಡೋಕ್ಕೂ ಮುನ್ನನೇ ಆಕೆ ದ್ವೇಷವನ್ನು ಹೊತ್ತು ಮನೆಗೆ